ನಮಸ್ಕಾರ. ಸಡನ್ ಆಗಿ ತಣ್ಣಗಾದಾಗ ಅಥವಾ ಏನಾದ್ರೂ ಭಯವಾದಾಗ ನಮ್ಮ ಮೈಮೇಲೆಲ್ಲ ಚಿಟ್ಟ ಚಿಕ್ಕ ಗುಳ್ಳೆಗಳು ಎದ್ದು ನಿಲ್ತವಲ್ಲ, ಅದನ್ನೇ ನಾವು ರೋಮಾಂಚನ ಅಥವಾ ಗೂಸ್ ಬಂಪ್ಸ್ ಅಂತ ಕರೆಯೋದು. ಇದು ನಮ್ಮೆಲ್ಲರಿಗೂ ಆಗೋ ಒಂದು ಕಾಮನ್ ಅನುಭವ ಅಲ್ವಾ? ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ. ಅದೇ ಅಂತ ಈ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಿದ್ರೆ ಮೊದಲಿಗೆ ಈ ಗುಳ್ಳೆಗಳು ಅಂದ್ರೆ ಏನು? ಎಲ್ಲರಿಗೂ ಗೊತ್ತಿರೋ ಈ ಅನುಭವದ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನ ನೋಡೋಣ. ಕೈ ಮೇಲೆ ತಣ್ಣೀರು ಬಿದ್ದಾಗ, ಇಲ್ಲಾಂದ್ರೆ ಸಡನ್ನಾಗೇನೋ ನೆನ್ಪಾದಾಗ ಚರ್ಮದ ಮೇಲೆ ಕೂದಲು ಎದ್ನಿಂತು ಸಣ್ಣ ಗುಳ್ಳೆಗಳು ಬಂದಿರೋ ಅನುಭವ ಖಂಡಿತ ಆಗಿರುತ್ತೆ ಅಲ್ವಾ? ಇದು ಯಾಕೆ ಹೀಗಾಗುತ್ತೆ ಮತ್ತೆ ಹೇಗೆ ಆಗುತ್ತೆ? ಇದೇ ನೋಡಿ ಇವತ್ತಿನ ನಮ್ಮ ಚರ್ಚೆ. ಹೌದು, ಈ ರೋಮಾಂಚನ ಆಗೋಕೆ ಒಂದಲ್ಲ ಹಲವಾರು ಕಾರಣಗಳಿವೆ. ಉದಾಹರಣೆಗೆ, ಸಿಕ್ಕಾಪಟ್ಟೆ ಚಳಿಯಾದಾಗ, ಯಾವುದಾದ್ರೂ ಭಯಾನಕ ಕಥೆ ಕೇಳಿದಾಗ, ಮನಸ್ಸಿಗೆ ತಟ್ಟೋ ಒಂದು ಹಾಡು ಕೇಳಿದಾಗ, ಅಷ್ಟೇ ಯಾಕೆ ರಾಷ್ಟ್ರಗೀತೆಯಂತಹ ಹೆಮ್ಮೆಯ ಕ್ಷಣಗಳಲ್ಲೂ ಈ ಅನುಭವ ಆಗುತ್ತೆ. ಆದರೆ ಅಸಲಿ ಪ್ರಶ್ನೆ ಇರೋದು, ಈ ಎಲ್ಲಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ದೇಹ ಯಾಕೆ ಒಂದೇ ಥರ ರಿಯಾಕ್ಟ್ ಮಾಡುತ್ತೆ? ಯಾಕೆ ಈ ಗುಳ್ಳೆಗಳು ಬರಬೇಕು? ಸರಿ, ಹಾಗಿದ್ರೆ ಬನ್ನಿ ನಮ್ಮ ಚರ್ಮದ ಒಳಗೆ ಇಣುಕಿ ನೋಡೋಣ. ಈ ಒಂದು ಸಣ್ಣ ಗುಳ್ಳೆಯ ಅಂಗರಚನೆ ಅಂದ್ರೆ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ. ನೋಡಿ, ನಮ್ಮ ದೇಹದ ಪ್ರತಿಯೊಂದು ಕೂದಲಿನ ಬುಡದಲ್ಲೂ ಅರೆಕ್ಟರ್ ಪಿಲೈ ಅಂತ ಒಂದು ಪುಟ್ಟ ಅಂದ್ರೆ ತುಂಬಾನೇ ಸಣ್ಣ ಸ್ನಾಯು ಇರುತ್ತೆ. ಈ ಇಡೀ ರೋಮಾಂಚನದ ಕಥೆಗೆ ಮೂಲ ಕಾರಣನೇ ಇದು. ಇದರ ಕೆಲಸ ಏನು ಅಂತ ಈಗ ನೋಡೋಣ. ಹಾಗಿದ್ರೆ ಈ ಪ್ರಾಸೆಸ್ ನಡೆಯೋದು ಹೇಗೆ? ಸಿಂಪಲ್ ಆಗಿದೆ ನೋಡಿ. ಮೊದಲು ಚಳಿ ಅಥವಾ ಭಯದಂತಹ ಒಂದು ಸಿಗ್ನಲ್ ನಮ್ಮ ಮೆದುಳಿಗೆ ಹೋಗುತ್ತೆ. ತಕ್ಷಣ ಆ ಅರೆಕ್ಟರ್ ಪಿಲೈ ಸ್ನಾಯು ಇದೆಯಲ್ಲ, ಅದು ಸಂಕೋಚ ಆಗುತ್ತೆ, ಅಂದ್ರೆ ಕುಗ್ಗುತ್ತೆ. ಅದು ಕುಗ್ಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅದಕ್ಕೆ ಅಂಟ್ಕೊಂಡಿರೋ ಕೂದಲು ಫಟ್ ಅಂತ ನೇರವಾಗಿ ನಿಲ್ಲುತ್ತೆ. ಅದೇ ಸಮಯದಲ್ಲಿ ಕೂದಲಿನ ಸುತ್ತ ಇರೋ ಚರ್ಮ ಸ್ವಲ್ಪ ಮೇಲಕ್ಕೆ ಉಬ್ಬಿಕೊಳ್ಳುತ್ತೆ. ಇದನ್ನೇ ನಾವು ರೋಮಾಂಚನ ಅಥವಾ ಗೂಸ್ ಬಂಪ್ಸ್ ಅಂತ ಕರೆಯೋದು. ಓಕೆ, ರೋಮಾಂಚನ ಹೇಗೆ ಆಗುತ್ತೆ ಅಂತ ಈಗ ನಮಗೆ ಗೊತ್ತಾಯ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಇದರ ಉಪಯೋಗವಾದ್ರೂ ಏನು? ಇದು ಇನ್ನೂ ಯಾಕೆ ನಮ್ಮ ದೇಹದಲ್ಲಿ ಉಳಿದುಕೊಂಡಿದೆ? ಯಾಕಂದ್ರೆ ಇದೊಂದು ನಮ್ಮ ಗತಕಾಲದ ಪ್ರತಿಧ್ವನಿ. ಯೋಚನೆ ಮಾಡಿ, ನಮ್ಮ ಪೂರ್ವಜರ ದೇಹದ ಮೇಲೆ ದಟ್ಟವಾದ ಕೂದಲಿತ್ತು ಅಲ್ವಾ? ಅವರಿಗೆ ಚಳಿ ಆದಾಗ ಈ ಕೂದಲುಗಳು ಹೀಗೆ ಎದ್ದು ನಿಲ್ತಿದ್ದು. ಆಗ ಏನಾಗುತ್ತಿತ್ತು ಅಂದ್ರೆ, ಕೂದಲಿನ ಮಧ್ಯೆ ಒಂದು ಸಣ್ಣ ಗಾಳಿಯ ಪದರ ಅಂದ್ರೆ ಒಂದು ಏರ್ ಲೇಯರ್ ಸಿಕ್ಕಿ ಹಾಕೊಳ್ತಿತ್ತು. ಈ ಗಾಳಿಯ ಲೇಯರ್ ಒಂದು ಇನ್ಸುಲೇಟರ್ ತರ ಕೆಲಸ ಮಾಡಿ ದೇಹದ ಶಾಖವನ್ನ ಹೊರಗೆ ಹೋಗದಂತೆ ತಡೆದು ಅವರನ್ನ ಬೆಚ್ಚಗೆ ಇಡ್ತಿತ್ತು. ಆದರೆ ನಮಗೆ ಈಗ ಅಷ್ಟೆಲ್ಲ ಕೂದಲು ಎಲ್ಲಿದೆ ಅಲ್ವಾ? ಹೌದು, ಈಗ ನಮ್ಮ ದೇಹದ ಮೇಲಿರೋದು ತುಂಬಾನೇ ಕಡಿಮೆ ಕೂದಲು. ಹಾಗಾಗಿ ಈ ಟೆಕ್ನಿಕ್ ಅಷ್ಟು ಇಫೆಕ್ಟಿವ್ ಅಲ್ಲ. ಆದರೂ ಕೂಡ ಲಕ್ಷಾಂತರ ವರ್ಷಗಳಿಂದ ನಮ್ಮ ದೇಹದಲ್ಲಿ ಡೆವಲಪ್ ಆದ ಈ ರಿಫ್ಲೆಕ್ಸ್ ಇನ್ನೂ ನಮ್ಮಲ್ಲಿ ಹಾಗೆಯೇ ಉಳ್ಕೊಂಡು ಬಂದಿದೆ. ಇನ್ನು ಎರಡನೇ ಮುಖ್ಯ ಕಾರಣ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್, ಅಂದ್ರೆ ಹೋರಾಡು ಅಥವಾ ಓಡಿಹೋಗು ಅನ್ನೋ ಪ್ರತಿಕ್ರಿಯೆ. ನಮಗೆ ಭಯವಾದಾಗ ನಮ್ಮ ದೇಹದಲ್ಲಿ ಅಡ್ರೆನಾಲಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮನ್ನ ಯಾವುದೇ ಅಪಾಯಕ್ಕೆ ರೆಡಿ ಮಾಡುತ್ತೆ. ಆಗ ಈ ಎರೆಕ್ಟರ್ ಪಿಲೈ ಸ್ನಾಯುಗಳು ಕುಗ್ಗಿ ಕೂದಲನ್ನು ಎದ್ದು ನಿಲ್ಲುವಂತೆ ಮಾಡ್ತವೆ. ಇದರ ಹಿಂದಿನ ಉದ್ದೇಶ ಏನ್ ಗೊತ್ತಾ? ನಮ್ಮ ಪೂರ್ವಜರು ಬೇಟೆಗಾರ ಪ್ರಾಣಿಗಳಿಗೆ ದೊಡ್ಡದಾಗಿ ಭಯ ಹುಟ್ಟಿಸುವ ಹಾಗೆ ಕಾಣಿಸ್ಕೊಳ್ಬೇಕಿತ್ತು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಬೆಕ್ಕು ಹೆದರಿದಾಗ ತನ್ನ ಮೈಮೇಲಿನ ಕೂದಲನ್ನೆಲ್ಲ ಉಗ್ಗಿಸ್ಕೊಂಡು ದೊಡ್ಡದಾಗಿ ಕಾಣುತ್ತಲ್ವಾ? ಠೀಕ್ ಅದೇ ಥರ. ಇದಿಷ್ಟು ಇದ್ರ ಹಿಂದಿನ ಸೈನ್ಸ್. ಆದ್ರೆ ಈ ರೋಮಾಂಚನದ ಬಗ್ಗೆ ಎಷ್ಟೊಂದು ಕಥೆಗಳಿದೆ, ನಂಬಿಕೆಗಳಿದೆ ಅಲ್ವಾ? ಬನ್ನಿ, ಅದಲ್ಲಿ ಯಾವುದು ಸತ್ಯ, ಯಾವುದು ಬರೀ ಕಟ್ಟುಕಥೆ ಅಂತ ಈಗ ನೋಡೋಣ. ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಒಂದು ಮಾತು, ಯಾರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅದಕ್ಕೆ ರೋಮಾಂಚನ ಆಗ್ತಿದೆ ಅಂತ. ಆದರೆ ಸೈನ್ಸ್ ಪ್ರಕಾರ ಇದು ಶುದ್ಧ ಸುಳ್ಳು. ಇದು ಕೇವಲ ಚಳಿ, ಭಯ ಅಥವಾ ಯಾವುದೋ ಒಂದು ಸ್ಟ್ರಾಂಗ್ ಎಮೋಷನ್ಗೆ ನಮ್ಮ ದೇಹ ಕೊಡೋ ಒಂದು ಫಿಸಿಕಲ್ ರಿಯಾಕ್ಷನ್ ಅಷ್ಟೇ. ಅದೇ ರೀತಿ ಭೂತ ಪ್ರೇತಗಳನ್ನು ನೋಡಿದ್ರೆ ರೋಮಾಂಚನ ಆಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆಯಷ್ಟೇ. ನಿಜ ಅಂದ್ರೆ ಅದು ಭಯದ ಸಮಯದಲ್ಲಿ ನಮ್ಮ ದೇಹದ ಒಂದು ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್. ಹಾಗಿದ್ರೆ ಒಟ್ಟಾರೆಯಾಗಿ ನಾವೇನ್ ತಿಳ್ಕೊಂಡ್ವಿ? ಒಮ್ಮೆ ಕ್ವಿಕ್ ಆಗಿ ನೋಡೋಣ. 1. ರೋಮಾಂಚನಕ್ಕೆ ಕಾರಣ ಅರೆಕ್ಟರ್ ಪಿಲೈ ಅನ್ನುವ ಪುಟ್ಟ ಸ್ನಾಯುಗಳು. 2. ಚಳಿ, ಭಯ ಮತ್ತೆ ಸ್ಟ್ರಾಂಗ್ ಎಮೋಷನ್ಸ್ ಇದ್ದಾಗ ಇದು ಟ್ರಿಗರ್ ಆಗುತ್ತೆ. 3. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಪೂರ್ವಜರಿಂದ ನಮಗೆ ಬಂದಿರೋ ಒಂದು ವಿಕಾಸದ ಬಳುವಳಿ. ಅವರಿಗಿದು ಚಳಿಯಿಂದ ರಕ್ಷಣೆ ಪಡೆಯೋಕೆ ಮತ್ತೆ ಶತ್ರುಗಳನ್ನು ಹೆದರಿಸೋಕೆ ಸಹಾಯ ಮಾಡಿತು. ಸೊ ಇನ್ಮುಂದೆ ಗೂಸ್ ಬಂಪ್ಸ್ ಬಂದಾಗ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಅದು ಯಾರೋ ನಮ್ಮ ಬಗ್ಗೆ ಮಾತಾಡ್ತಿರೋದ್ರಿಂದನೋ ಅಥವಾ ಯಾವುದೋ ಭೂತ ಬಂದಿರೋದ್ರಿಂದನೋ ಅಲ್ಲ. ಅದು ನಮ್ಮ ದೇಹದ ಒಳಗೆ ನಡೀತಾ ಇರೋ ಒಂದು ಅದ್ಭುತವಾದ ವೈಜ್ಞಾನಿಕ ಪ್ರಕ್ರಿಯೆ. ನಮ್ಮ ವಿಕಾಸದ ಕಥೆಯನ್ನೇ ಹೇಳೋ ಒಂದು ಇಂಟ್ರೆಸ್ಟಿಂಗ್ ರಿಯಾಕ್ಷನ್ ಅಷ್ಟೇ.
ಈ ಮಾಹಿತಿ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಸಲ ನಾವು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಕಾಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ಧನ್ಯವಾದಗಳು.